ಆಡಿಯೋ ಬಾಂಬ್ ವಿಚಾರವಾಗಿ ಜಮೀರ್ ಎಕ್ಸ್ಕ್ಲೂಸಿವ್ ಆದಂತಹ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೇರಳ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿರಲಿಲ್ಲ, ನಾನು ಕೇರಳಕ್ಕೆ ಪಾರ್ಟಿ ಕೆಲಸ ಮಾಡೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಇಲ್ಲಿ ಈ ಕಡೆ ಪ್ರಚಾರಕ್ಕೆ ಬರಲಿಲ್ಲ ಟೈಮಲ್ಲಿ ಕೇರಳದಲ್ಲಿ ಇದ್ದೀನಿ, ಅಲ್ಲಿ ಕೆಲಸ ಕಾರ್ಯಗಳಿದೆ ಅನ್ನುವಂತಹ ಮಾತಂತೂ ಕೇಳಿ ಬರ್ತಾ ಇತ್ತು. ಅಸಮಾಧಾನ ಏನು ಇಲ್ಲ ಅಂತ ಈಗ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆದಂತಹ ಪ್ರತಿಕ್ರಿಯೆ. ಕೇರಳಗೆ ಮೋಜು ಮಸ್ತಿ ಮಾಡೋದಕ್ಕೆ ನಾನು ಹೋಗಿರಲಿಲ್ಲ, ಕೇರಳಕ್ಕೆ ಪಾರ್ಟಿಗೆ ಕೆಲಸ ಇತ್ತು, ಸೊ ಪಾರ್ಟಿ ಕೆಲಸ ಮಾಡೋದಕ್ಕೆ ಹೋಗಿದ್ದೆ ನಾನು ಅಷ್ಟೇನೇನೆ. ನಾನೇನು ಕಳ್ಳಾಟ ಆಡೋಕೆ ಹೋಗಿರಲಿಲ್ಲ ಕೇರಳಕ್ಕೆ. ನಾನೇನಾದರೂ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ರೆ ಅದು ತಪ್ಪಾಗಿರ್ತಿತ್ತು. ಹಗಲು ರಾತ್ರಿ ಬಿಸಿಲು ಒಂದೇ ಪಕ್ಷದ ಕೆಲಸ ಮಾಡಿದ್ದೀನಿ. ದಿನಕ್ಕೆ 350 ಕಿಲೋಮೀಟರ್ ಪ್ರಯಾಣ ಮಾಡಿ ಪ್ರಚಾರ ಮಾಡ್ತಾ ಇದ್ದೀನಿ. ಹೈಕಮಾಂಡ್ ಕೆಲಸ ಮಾಡೋದಕ್ಕೆ ನಾನು ಹೋಗಿದ್ದು. ನಜೀರ್ ವಜಾ ಸಂಬಂಧವೂ ಕೂಡ ಜಮೀರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಜೀರ್ ಅಹಮದ್ಗೆ ಹೀಗಾಗಿದ್ದು ಬೇಸರವಾಗಿದೆ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು ಜಮೀರ್. ಯಾರು ಮಾಡಬೇಕು? ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ತುಂಬಾ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಹಾಗಾಗಿ ಹೋಗಿ ಅವರು ಮಾತಾಡ್ಕೊಂಡು ಬಂದಿದ್ದೀನಿ, ಬೇರೆ ಹಾಕೊಂಡು ಬಂದಿದ್ದೀನಿ. ಹಾಗಾಗಿ ಅವ್ರಿಗೂ ಎಲ್ಲೋ ಒಂದ್ ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯ್ತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ನಾನು ಸಮಾಧಾನ ಮಾಡಿದ್ದೀನಿ. ನನ್ಗೆ ಹೇಳೋಷ್ಟು ನಂದು ಅವನು ದೊಡ್ಡವ್ರು, ಸೀನಿಯರ್, ಮೋಸ್ಟ್ ಸೀನಿಯರ್ ಅವರು. ನಾನು ಭಾಳ ಅವ್ರ ಮುಂದೆ ಭಾಳ ಸಣ್ಣವನಾಗ್ತೀನಿ. ನಾನು ಹೇಳಿದ್ದೀನಿ ಇಂಥ ರಾಜಕೀಯದಲ್ಲಿ ಆಗೋದು ಸಹಜ ಸರ್, ಸ್ವಲ್ಪ ದಯಮಾಡಿ ಧೈರ್ಯವಾಗಿದ್ದೀನಿ ನೀವು ಅಂತ ಹೇಳ್ಬಿಟ್ಟು ಧೈರ್ಯ ತುಂಬ ಬಂದಿದ್ದೀನಿ ನಾನು. ಈಗ ನನ್ಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನನಗೆ ನಾನು ಎಲ್ಲೋ ಮೋಜ್ ಮಸ್ತಿ ಮಾಡಕ್ಕೆ ಕೇರಳಕ್ಕೆ ಹೋಗಿಲ್ಲ. ನಾನು ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗ್ಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ರು. ನಾನು ಯಾವ ಕೆಲಸ ಮಾಡ್ತಾ ಇದ್ದಿದ್ದು? ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನ್ ಮೋಜ್ ಮಸ್ತಿ ಮಾಡ್ಕೊಂಡಿದ್ನ? ನಾನ್ ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದ್ರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ನಂದು ಹೆಸರು ಯಾರು ಹೇಳಿಲ್ಲ. ನಾನು ಮೋಜ್ ಮಸ್ತಿ ಮಾಡ್ಕೊಂಡು ಕೇರಳದಲ್ಲಿ ಇರ್ಲಿಲ್ಲ. ಎಲ್ಲೋ ಹಾಲಿಡೇ ಟ್ರಿಪ್ಗೆ ನಾನು ಹೋಗಿಲ್ಲ ಚುನಾವಣೆಗೆ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೆಲಸ ಮಾಡಿರೋದು. ನಾನೇನೋ ಎಲ್ಲಾನ ಅಪ್ಸ್ಟ್ಯಾಂಡಿಂಗ್ ಆಗಿ ಎಲ್ಲಾನ ಬೇರೆ ಕಡೆ ಹೋಗಿ ನಾನು ಹಾಲಿಡೇ ಟೂರ್ ಹೋಗಿದ್ರೆ ಬೇಕಂತ ಹೋಗೋರು ಅಂತ ತಪ್ಪಂತ ಹೇಳ್ಬೋದು. ನಾನು ಪಾರ್ಟಿ ಕೆಲಸ ಆ ಬಿಸಿಲಲ್ಲಿ ನಂಬ್ತಿರೋ ಬಿಡ್ತಿರೋ ನಾನು ಕೇರಳದಲ್ಲಿ ಪ್ರತಿದಿನ 350 ಇಂದ 400 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. 10 days ಡೈಲಿ. ರಾತ್ರಿ 2:30-3 ಗಂಟೆ ಮಲಗ್ತಾ ಇದ್ದೆ. ನಾನು ಬೆಳಗ್ಗೆ 8 ಗಂಟೆ ರೆಡಿ ಆಗಿರ್ತಾ ಇದ್ದೆ. ಪಕ್ಷದ ಕೆಲಸ ಮಾಡಿರೋದು ನಾನು. ಈಗ ಮಾಡ್ಬೇಕಾದ್ರೆ ಟಾರ್ಗೆಟ್ ಯಾರು ಮಾಡ್ಬೇಕು? ಸುರ್ಜೇವಾಲಾ ಮಾಡ್ಬೇಕು, ಡಿ.ಕೆ. ಶಿವಕುಮಾರ್ ಅವ್ರು ಮಾಡ್ಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡ್ಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡಿದ್ರು ಅರ್ಥ ಇಲ್ಲ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿ